ಶಾಸಕ ಎಚ್.ವಿ. ವೆಂಕಟೇಶ್ ನೇತೃತ್ವದಲ್ಲಿ ವಿಕಲಚೇತನರಿಗೆ ಬದುಕಿನ ಆಸರೆ, ಸವಲತ್ತು ಹಾಗೂ 5 ನೂತನ ಆಟೋ ಟಿಪ್ಪರ್ಗಳ ಲೋಕಾರ್ಪಣೆ. ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಅವರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸದಾ ಸಿದ್ಧರಿದ್ದಾರೆ ಎಂದು ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ತಿಳಿಸಿದರು. ಪಟ್ಟಣದ ಪುರಸಭೆ ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ಪ್ರತ್ಯೇಕ ಸವಲತ್ತು ವಿತರಣಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಗರೋತ್ಪನ್ನ ಹಂತ 4ರ 5% ಮೀಸಲು ಅನುದಾನದಡಿ ಅರ್ಹ ವಿಕಲಚೇತನ ಫಲಾನುಭವಿಗಳಿಗೆ ವಿಶೇಷ ಮೋಟಾರ್ ಸೈಕಲ್, ಟ್ರೈಸೈಕಲ್, ವೀಲ್ಚೇರ್, ಎಲ್ಬೋ ಕ್ರಚ್, ದೃಷ್ಟಿಹೀನರಿಗೆ ಸ್ಮಾರ್ಟ್ ಕೇನ್, ಶ್ರವಣ ದೋಷವುಳ್ಳವರಿಗೆ ಇಯರಿಂಗ್ ಹೆಡ್, ಬುದ್ಧಿಮಾಂದ್ಯರಿಗೆ ಎಂಆರ್ ಕಿಟ್ ಹಾಗೂ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಟೈಲರಿಂಗ್ ಮಷಿನ್ಗಳನ್ನು ಮತ್ತು ವಿದ್ಯಾವಂತ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅನುಕೂಲವಾಗುವಂತೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೈಸಿ ಪ್ಲೇಯರ್, ವಾಟರ್ ಬೆಡ್ ಹಾಗೂ ಬ್ಯಾಟರಿ ಚಾಲಿತ ವೀಲ್ಚೇರ್ಗಳನ್ನು ವಿತರಿಸಲಾಗಿದೆ. ಅದಕ್ಕೆ ನನಗೆ ಒಳ್ಳೆ ಗಾಡಿ ಕೊಟ್ಟಿದ್ದೀರಾ, ಖುಷಿ ಆಗ್ತಿದೆ. ಓಕೆ, ನಿಮಗೆ ಯಾರು ರೆಕಮೆಂಡ್ ಮಾಡಿದ್ರು? ರವಿ ಅಂಕಲ್ ಅವರು. ರವಿ ಅವರು ನಾನು ಜಾಸ್ತಿ ಉಪಯೋಗಿಸ್ಕೊಂತಿದ್ದು. ಓಕೆ, ನನಗೆ ನೀನು ಎಷ್ಟು ಸಂಪಾದನೆ ಮಾಡ್ತೀಯ ತಿಂಗಳಿಗೆ? ವೀಕ್ಲಿ ಪೇಮೆಂಟ್ ಬರೋದು. ವೀಕ್ಲಿ ಒಂದು 3,000 3,500 ದುಡ್ಕೊಂಡು ಓಕೆ ಓಕೆ ಒಳ್ಳೆಯ ಪಾರ್ಸಲ್ ಥರ ಕೊಟ್ಕೊಂಡು ಪೀಸ್ ವರ್ಕ್ ಮಾಡ್ಕೊಂಡಿದ್ದೆ. ಈಗ ಈ ಬೇರೆ ಗಾಡಿ ಯಾವ್ದು ಯೂಸ್ ಮಾಡ್ತಿದ್ದೆ ನೀನು? ಅದು ಬಾಡಿಗೆ ತಗೊಂಡು ಯೂಸ್ ಮಾಡ್ತಿದ್ದೆ. ಬಾಡಿಗೆ ತಗೊಂಡು ಯೂಸ್ ಮಾಡ್ತಿದ್ದೆ. ಇದು ಇವಾಗ ನಂದೇ ಆಗಿದೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಓಕೆ, ವಿಕಲಚೇತನರ ಒಂದು ಚಲನವಲನಕ್ಕೆ ಸಾಧನ ಸಲಕರಣೆಗಳು ಮತ್ತು ಅವರ ಜೀವನೋಪಾಧಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನಗರೋತ್ಥಾನ ಕಾರ್ಯಕ್ರಮದಡಿಯಲ್ಲಿ 2024-25ರಲ್ಲಿ ಈ ಒಂದು ಎಲ್ಲ ಸಲಕರಣೆಗಳು ವಿತರಣೆ ಆಗ್ತಾ ಇದೆ. ಮೊದಲನೇದಾಗಿ ಪುರಸಭೆಯ ಚೀಫ್ ಆಫೀಸರ್ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ URW ರಜೆ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ವಿಕಲಚೇತನ ಬಂಧುಗಳು ಪವರ್ ಟೌನ್ ಏನು ತೊಗೊತಾ ಇದ್ದೀರಾ, ನೀವು ಸದ್ಬಳಕೆ ಮಾಡಿ ಅಂತ ವಿನಂತಿ ಮಾಡ್ತೀನಿ. ಈ ಒಂದು 3% ಅನುದಾನ ಮತ್ತು 5% ಅನುದಾನ ಅನ್ನೋದು ನಾವು ನಮ್ಮ ತಾಲೂಕಿಂದ ಶುರು ಮಾಡಿದ್ದೀವಿ. ಈ ರಾಜ್ಯದಲ್ಲಿ ಅದು ವ್ಯಾಪಕವಾಗಿ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಸೊ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಪುರಸಭೆ, ನಗರಸಭೆಗಳಲ್ಲಿ ಈ ಒಂದು ಅನುದಾನ ಇವತ್ತು 5% ಆಗಿ ಆದೇಶಗಳಾಗಿದೆ. 2016 ಅಂಗವಿಕಲ ಕಾಯ್ದೆ ಬಂದ ಮೇಲೆ ಅದರಂತೆ ಹಲವಾರು ಗ್ರಾಮ ಪಂಚಾಯತಿಗಳು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾಲೂಕು ಪಂಚಾಯತಿ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದೆ. ಇವತ್ತು ಪುರಸಭೆ ಮಾತ್ರ ಮೊದಲಿಂದ ಕೂಡ ಈ ಒಂದು ವಿಕಲಚೇತನ ಕೆಲಸಕ್ಕೆ ಬೆಂಬಲವನ್ನು ನಿಂತುಕೊಂಡು ಒಂದು ಡೇಕೇರ್ ಕೇಂದ್ರ ನಡೆಸಲಿಕ್ಕೂ ಬೆಂಬಲ ಕೊಡ್ತಾ ಇದೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಸರ್ಕಾರದ ನಿಯಮದಂತೆ ಎಲ್ಲ ಇಲಾಖೆಗಳ ಅನುದಾನದಲ್ಲಿ 5% ವಿಕಲಚೇತನರಿಗಾಗಿ ಕಾಯ್ದಿರಿಸಲಾಗಿದೆ. ಕಳೆದ ವಾರದ ಜನಸಂಪರ್ಕ ಸಭೆಯಲ್ಲಿ ವಿಕಲಚೇತನರು ನೀಡಿದ ಮನವಿಗಳನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ನನ್ನ ವೈಯಕ್ತಿಕ ಹಾಗೂ ತಾಲೂಕು ಪಂಚಾಯಿತಿ ನಿಧಿಯಡಿ ವಿಕಲಚೇತನರಿಗೆ ಎಲೆಕ್ಟ್ರಿಕಲ್ ಸ್ಕೂಟಿಗಳನ್ನು ನೀಡಲು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ವ್ಯಾಪಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಪ್ರತಿ ವಾರ ಜನಸಂಪರ್ಕ ಸಭೆ ನಡೆಸಲಾಗುತ್ತಿದೆ. ಆದರೆ ಜನರ ಕೆಲಸಗಳನ್ನು ಸರಿಯಾಗಿ ಮಾಡದ ನಿರ್ಲಕ್ಷ್ಯ ವಹಿಸುವ ಕೆಲವು ಪುರಸಭಾ ಸದಸ್ಯರಿಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡುವುದಿಲ್ಲ ಎಂದು ತಿಳಿಸಿದರು. ಬಳಕೆ ಮಾಡಿಕೊಂಡು ನಾವು ಕೊಟ್ಟಂತ ಈ ವೆಹಿಕಲ್ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಹಂಗೆ ಯೋಚನೆ ಮಾಡ್ಕೊಂಡು ಬಂದೆ. ಈಗ ಎಲೆಕ್ಟ್ರಿಕ್ ಗಾಡಿ ಕೊಟ್ಟರೆ 200 ಯೂನಿಟ್ ವಿದ್ಯುತ್ ಫ್ರೀ ಸಿಗುತ್ತೆ ಸರ್ಕಾರದಿಂದ. ನೀವು ಚಾರ್ಜ್ ಮಾಡಿಕೊಂಡು ₹1 ಖರ್ಚಿಲ್ಲದೆ ಓಡಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಕ್ಲಾಸ್ ಆಯಿತು. ಇನ್ನು 40 ವೆಹಿಕಲ್ ಕೊಡ್ಬೇಕಂತಿದ್ದೀನಿ ಈಗ ತಾಲೂಕು ಪಂಚಾಯತಿ ಅನುದಾನದಲ್ಲಿ. ಆ 40 ವೆಹಿಕಲ್ ಎಲೆಕ್ಟ್ರಿಕ್ ಗಾಡಿ ಬುಕ್ ಮಾಡಿ. ಎಲೆಕ್ಟ್ರಿಕ್ ಗಾಡಿಯಲ್ಲಿ ಈ ಸೈಕಲ್ ಟೈಪ್ ಇರೋದು ಯೂಸ್ ಆಗಲ್ಲ, ಹೆಚ್ಚಿನ ದಿನ ಬಳಕೆ ಬರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಏನು ಅಂದರೆ ಒಂದು ವರ್ಷ ಇಲ್ಲ 2 ವರ್ಷ ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಕ್ವಾಲಿಟಿ ವೆಹಿಕಲ್ 1.5-2 ಲಕ್ಷ ಆಗುತ್ತೆ. ನಾನು 2 ಲಕ್ಷ ಆಗುತ್ತೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಇವತ್ತೇ ಹೇಳ್ತೀನಿ. ನಮ್ಮ ಅವ್ರಿಗೆ ತಗೊಳ್ಬೇಡಿ, ಹಿಸ್ಟ್ರಿ ತಗೊಳ್ಬೇಡಿ. ಕಾಂಗ್ರೆಸ್ ಪಕ್ಷದಲ್ಲಾದಂಥ ಡೆವಲಪ್ಮೆಂಟ್ಗಳನ್ನ ಯಾರೂ ಮಾಡೋಕ್ಕಾಗಿಲ್ಲ ಈ ಪುರಸಭೆಯಲ್ಲಿ. ಮುಂದೆಯೂ ಸಹ
ನಾನೇ ಶಾಸಕರಿರ್ತೀನಿ. ಪುರಸಭೆ 23 ಗೆಲ್ಲಿಸೋ ಶಕ್ತಿ ನಮ್ಮ ಎಲ್ಲ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ಪುರಸಭೆ ವ್ಯಾಪ್ತಿಯಲ್ಲೂ ಸಹ ನಮ್ಮೆಲ್ಲ ಮಾಜಿ ಪುರಸಭಾ ಸದಸ್ಯರು ಏನಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲೂ ಹೇಳ್ಬೇಕಂದ್ರೆ ಕಳಪೆ ಯಾರು ಮಾಡಿರ್ತಾರೋ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡಲ್ಲ ಅಂತ ನಿರ್ಧಾರ ಮಾಡಿ ಒಳ್ಳೆ ಹೆಸರು ತಗೋಬೇಕು, ಜನಗಳಿಗೆ ಸ್ಪಂದಿಸಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು, ಪುರಸಭೆ ಮತ್ತೆ ಅಧಿಕಾರ ಕೊಡಬೇಕು ಅನ್ನೋದೇ ನಮ್ಮ ಆಶಯ. ಹಾಗಾಗಿ ಈ ಸಲನು 23 ಗೆಲ್ಬೇಕಂತ ಅಂದ್ಕೊಂಡಿದ್ದೀವಿ. ಗೆಲ್ತೀವಿ. ನಮ್ಮ ನಗರದ ವಾಸಿಗಳಿಗೆ ಎಲ್ಲ ತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತೀವಿ. ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಶಾಸಕರು ಚಾಲನೆ ನೀಡಿ ಮಾತನಾಡಿ, ಅರ್ಹ ಮತದಾರರು ಸಕ್ರಿಯವಾಗಿ ಭಾಗವಹಿಸಿ ದಾಖಲೆಗಳನ್ನು ಒದಗಿಸಿ ತಮ್ಮ ಮತದಾನದ ಹಕ್ಕನ್ನು ಖಚಿತಪಡಿಸಿಕೊಳ್ಳಬೇಕು ಹಾಗೂ ಅಧಿಕಾರಿಗಳು ಬಿಎಲ್ಎ ಮತ್ತು ಬಿಎಲ್ಒಗಳಿಗೆ ಸೂಕ್ತ ತರಬೇತಿ ನೀಡಬೇಕು ಎಂದು ಸೂಚಿಸಿದರು. ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನೀವು ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ಗಳು ನಿಮಗೆ ಸಿಗಬೇಕಾದ್ರೆ, ನಿಮಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸವಲತ್ತು ಬೇಕಂದ್ರೆ ನಿಮ್ಮ ಓಟ್ ಇದ್ರೆ ಮಾತ್ರ ಇವೆಲ್ಲ ಫಲಾನುಭವಿಗಳ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಓಟು ಎಷ್ಟು ಮುಖ್ಯ ಅಂದ್ರೆ, ನಾವು ಬದುಕಿದ್ರು ಪ್ರಯೋಜನ ಆಗಲ್ಲ ಓಟ್ ಇಲ್ಲ ಅಂದ್ರೆ, ಅಲ್ವಾ? ಈಗಾಗಲೇ ತಾಲ್ಲೂಕಿನಾದ್ಯಂತ ನಮ್ಮ ಪಕ್ಷದ ಮುಖಂಡರುಗಳಿಗೂ ನಮ್ಮ BLAಗಳಿಗೆ ಈಗಾಗಲೇ ನಾನೊಂದು ಮೀಟಿಂಗ್ ಅನ್ನ ಮಾಡಿ, ನಮ್ಮ ಎಲ್ಲ ಪಕ್ಷದವರು ಮಾಡ್ತಾರೆ, ಆದರೆ ಪಾಪ ನಿಮ್ಗೆ ಯಾವುದು ರಾಜಕೀಯ ಪಕ್ಷ ನಿಮ್ಮದೇ ಅಂತ ಇರಲ್ಲ. ನಿಮ್ಮ ಓಟು ಹಕ್ಕಿದ್ರೆ ಮಾತ್ರ ಸರ್ಕಾರದಿಂದ ಬರೋ ಸೌಲಭ್ಯಗಳು ನೇರವಾಗಿ ಪಡ್ಕೋಬೇಕಂದ್ರೆ ಇದರಲ್ಲಿ ನೀವು ಸಕ್ರಿಯವಾಗಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ, ಆಮೇಲೆ ಕೆಲವು ಲೀಡರ್ಗಳದೇ ಕೈ ಬಿಟ್ಟು ಹೋಗಿದೆ. ನಿನ್ನೆ ಮೊನ್ನೆ ವಿಚಾರ ಮಾಡಿದೆ, ಕೆಲವು ಲೀಡರ್ಗಳದೇ ಇಲ್ಲ. KN ರಾಜಣ್ಣವ್ರು ಹೇಳ್ತಿದ್ರು ಅವ್ನು PAದೇ ಇಲ್ವಂತೆ. ರಾಜಣ್ಣವ್ರು PAದು 2ರಲ್ಲಿ ಪಾವಗಡದಲ್ಲಿ ASI ಕೆಲಸ ಮಾಡ್ತಿದ್ರು. ಅಂಥವ್ರದೇ ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಸಾಮಾನ್ಯ ಜನದ್ದು ತುಂಬಾ ಕಷ್ಟ ಆಗುತ್ತೆ. ತಾವು ಪ್ರತಿಯೊಬ್ಬರು ನೀವು ಹೆಚ್ಚಿನದಾಗಿ ಸಮಯವನ್ನ ಕೊಟ್ಟು ನಿಮ್ಮ ಗ್ರಾಮಗಳಿಗೆ BLO ಯಾವಾಗ ಬರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ BLAಗಳನ್ನು ನಾವು ಕಳಿಸ್ತೀವಿ. ನಮ್ಮಲ್ಲಿ ಇನ್ಯಾರ ಅಪ್ಪಿ ತಪ್ಪಿ ನೀವು ಕೆಲಸಗಳು ಅದು ಇದು ಅಂತ ಹೋಗ್ಬಿಟ್ರೆ 1 ತಿಂಗಳ ಕಾಲ ಟೈಮ್ ಇರೋದು, ಅದರಲ್ಲಿ ಆಗಲೇ 7-8 ದಿವಸ ಕಳೆದೋಗಿದೆ. ಇನ್ನು 20 ದಿವಸದಲ್ಲಿ ನೀವು ಜಾಗರೂಕತೆಯಿಂದ SIR ಅನ್ನ ನೀವು ಭಾಗವಹಿಸಿ ನಿಮ್ಮ ಮನೆಗೂ ಅವ್ರು ಏನು ಇದು ಕೊಡ್ತಾರೆ, ಅಪ್ಲಿಕೇಶನ್ಸ್ ಕೊಡ್ತಾರೆ, ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡಿ. ಏನಾದರೂ ತಪ್ಪಿದ್ರೆ ನಮ್ಮ BLAಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅಧಿಕಾರಿಗಳಿಗೂ BLOಗೂ ನಾವು ತಹಸೀಲ್ದಾರ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಪರಿಶೀಲನೆ ಮಾಡಿ ಯಾವುದೇ ಪ್ರತಿಯೊಬ್ಬ ಮತದಾರರಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಮಾಡ್ಕೊಡ್ಬೇಕಂತೇಳಿ ನಮ್ಮ ತಹಸೀಲ್ದಾರ್ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ, EO ಅವರು ಇರ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮ BLAಗಳು ಇರ್ತಾರೆ, BLO ಜೊತೆಲಿ BLAನು ನಮ್ಮವರು ಇರ್ತಾರೆ ಅಂತೇಳಿ ಇದಕ್ಕೆ ಅಧಿಕೃತವಾಗಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಧುಸೂದನ್, ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಪುರಸಭೆಯ ಮಾಜಿ ಅಧ್ಯಕ್ಷರಾದ ಸುದೇಶ್ ಬಾಬು, PH ರಾಜೇಶ್, ಶಂಕರ್ ರೆಡ್ಡಿ, ರಾಮಾಂಜಿನಪ್ಪ, ವೇಲುರಾಜ್, ಮಾಜಿ ಸದಸ್ಯರಾದ ಮಾಲಿಂತಾಜ್, ರವಿ, ಮೊಹಮ್ಮದ್ ಇಮ್ರಾನ್, CN ರವಿಕುಮಾರ್, ವಿಜಯ್ ಕುಮಾರ್, ಗುತ್ತಿಗೆದಾರ RA ಹನುಮಂತರಾಯಪ್ಪ, ಪ್ರಮೋದ್ ಕುಮಾರ್, ಗಂಗಾಧರ್, ಶೇಷಗಿರಿ, MRW ಮೈಲಾರಪ್ಪ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳ VROW ವಿಶೇಷ ಚೇತನರು ಹಾಗೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು.